ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, a wire of length 100 centimeter is bent into a shape of square, then the area of the square is. ಅಂದ್ರೆ 100 ಸೆಂಟಿಮೀಟರ್ ಇರೋ ಉದ್ದದ ತಂತಿಯನ್ನ ಚೌಕಾಕಾರದಲ್ಲಿ ಬಗ್ಗಿಸಲಾಗಿದೆ ಅಥವಾ ಮಡ್ಚಿದ್ದಾರೆ. ಹಾಗಾದ್ರೆ ಆ ಚೌಕದ ವಿಸ್ತೀರ್ಣ ಎಷ್ಟು? ಓಕೆ, ಸೊ ಏನ್ ಮಾಡಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಕ್ವೇರ್ ಇದೆ, ಕರೆಕ್ಟಾ? ಒಂದು ವಾಯರ್ ಅನ್ನ, ಎಷ್ಟು ಲಾಂಗ್ ಇರೋ ವಾಯರ್ ಅನ್ನ, 100 ಸೆಂಟಿಮೀಟರ್ ಲಾಂಗ್ ಇರೋ ವಾಯರ್ ಅನ್ನ ಈ ಸ್ಕ್ವೇರ್ ಶೇಪ್ ದಲ್ಲಿ ಏನ್ ಮಾಡ್ಲಾಗಿದೆ, ಬೆಂಡ್ ಮಾಡ್ಲಾಗಿದೆ. ಹಾಗಾದ್ರೆ ಏರಿಯಾ ಎಷ್ಟು? ಕರೆಕ್ಟಾ? ಓಕೆ, ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಆಲ್ ದ ಸೈಡ್ಸ್ ಆಫ್ ಸ್ಕ್ವೇರ್ ಆರ್ ಈಕ್ವಲ್. ಹೌದಾ? ಆಲ್ ದ ಸೈಡ್ಸ್ ಆಫ್ ಅ ಸ್ಕ್ವೇರ್ ಆರ್ ಈಕ್ವಲ್. ಡೈರೆಕ್ಟ್ ಆಗಿ ಮಾಡ್ಬೋದು, ಇಲ್ಲ ನಾವು ಫಾರ್ಮುಲಾ ವೈಸ್ ಹೋಗ್ತೀವಿ ಅಂದ್ರೆ. ಈಗ ಏನ್ ಮಾಡಿದೆ ಇಲ್ಲಿ, ಸಪೋಸ್ ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಇಂದ ಆ ವಾಯರ್ ಅನ್ನ ತಂದು ಮತ್ತೆ ಫೈನಲ್ ಪಾಯಿಂಟ್ ಗೆ ಹಾಕ್ಲಾಗಿದೆ, ಕರೆಕ್ಟಾ? ಹಾಗಾದ್ರೆ ಒಂದು ಸೈಡ್ ಎ ಅನ್ಕೊಂಡ್ರೆ, ಸೊ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ, ಟೋಟಲ್ ಆಗಿ ಎಷ್ಟಿದೆ? 100 ಸೆಂಟಿಮೀಟರ್ ಇದೆ. ಬಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಇಸ್ ನಥಿಂಗ್ ಬಟ್ ವಾಟ್? ಪೆರಿಮೀಟರ್, ಕರೆಕ್ಟ್? ಸೊ ಪೆರಿಮೀಟರ್ ಎಷ್ಟು? ಪೆರಿಮೀಟರ್ ಸ್ಕ್ವೇರ್ 4a. ಹಾಗಾದ್ರೆ ಪೆರಿಮೀಟರ್ ಟೋಟಲ್ ಎಷ್ಟಿದೆ? 100 ಅಂತ ಇದೆ, ಕರೆಕ್ಟ್ ಅಲ್ವಾ? 100 ಅಂತ ಇದೆ. ಸೊ ಸೈಡ್ ವ್ಯಾಲ್ಯೂ ಎಷ್ಟಾಯ್ತು? ಸೈಡ್ ವ್ಯಾಲ್ಯೂ ಇಲ್ಲಿ 25 ಆಯಿತು. ಹೌದಾ? ಸೊ ಸೈಡ್ ವ್ಯಾಲ್ಯೂ ಇಸ್ 25. ಅಂದ್ರೆ ಈಚ್ ಸೈಡ್ ಇಸ್ 25. ನಾನು ಅದೇ ಹೇಳಿದೆ, 100 ಸೆಂಟಿಮೀಟರ್ ಅನ್ನ 4 ಸೈಡ್ಸ್ ಅಲ್ಲಿ ಮಾಡ್ಕೊಂಡ್ರೆ 100/4 25 ಆಯ್ತು. ಡೈರೆಕ್ಟ್ ಆಗು ಮಾಡ್ಕೋಬಹುದು. ಈಗ ಒಂದ್ಸಲ ನಮ್ಗೆ ಸೈಡ್ ಸಿಕ್ಕರೆ ಏರಿಯಾನ ಆರಾಮಾಗಿ ಫೈಂಡ್ ಮಾಡ್ಬೋದು. ಯಾಕೆ? ಏರಿಯಾ ಆಫ್ ಅ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸೈಡ್ ಸ್ಕ್ವೇರ್, ದಟ್ ಇಸ್ a ಸ್ಕ್ವೇರ್. ಅಂದ್ರೆ ಎಷ್ಟಾಯ್ತು? 25 ಸ್ಕ್ವೇರ್. 25 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? 625 centimeter square, which is option C. Okay.